ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ ಭಗವದ್ಗೀತಾ 9ನೇ ಅಧ್ಯಾಯ 24ನೆಯ ಶ್ಲೋಕ. ಅಹಂ ಹಿ ಸರ್ವಯಜ್ಞಾನಾಂ ಭೋಕ್ತಾ ಚ ಪ್ರಭುರೇವ ಚ ನತು ಮಾಮಭಿಜಾನಂತಿ ತತ್ವೇನಾತಶ್ಚ ವಂತಿತೆ. ನಾನು ಎಲ್ಲ ಯಜ್ಞಗಳ ಭೋಕ್ತಾರನು ಮತ್ತು ಎಲ್ಲ ಯಜ್ಞಗಳ ಯಜಮಾನನು ಆಗಿರುವುದರಿಂದ ನನ್ನನ್ನು ತತ್ವದಿಂದ ತಿಳಿಯದವರು ಮತ್ತೆ ಪತನ ಹೊಂದುತ್ತಾರೆ. ಅರ್ಜುನ, ಸಾಮಾನ್ಯವಾಗಿ ಈ ಎಲ್ಲ ಯಜ್ಞಗಳ ಭೋಕ್ತಾರನು ನಾನಾಗಿದ್ದೇನೆ ಮತ್ತು ಎಲ್ಲ ಯಜ್ಞಗಳ ಯಜಮಾನನೂ ನಾನಾಗಿದ್ದೇನೆ. ಹೀಗಿದ್ದರೂ ಕೂಡ ಜನರು ನನ್ನನ್ನು ಅರ್ಥೈಸಿಕೊಳ್ಳದಲೇ, ನನ್ನನ್ನು ತಿಳಿಯದಲೇ ಅವರು ಲೋಕಾಂತರಗಳನ್ನು ಅನುಭವಿಸಿ ಲೋಕಗಳಿಗೆ ಹೋಗಿ ಮತ್ತೆ ಪುನರಾವರ್ತನೆಯನ್ನು ಹೊಂದಿ ಈ ಭೂಮಿಗೆ ಬರುತ್ತಾರೆ. ಇಲ್ಲಿ ಮತ್ತೆ ನಾನಾ ರೀತಿಯಾಗಿರ್ತಕ್ಕಂಥ ಯೋನಿಗಳಲ್ಲಿ ಜನ್ಮ ತಾಳಿ ನಾನಾ ರೀತಿಯಾಗಿರ್ತಕ್ಕಂಥ ದುಃಖಗಳನ್ನು ಅನುಭವಿಸುತ್ತಾರೆ ಅರ್ಜುನ. ಹಾಗಾಗಿ ಕೆಲಸವನ್ನು ಮಾಡೋದು ಮತ್ತು ಭಕ್ತಿಯನ್ನು ಮಾಡೋದು ಮತ್ತು ಶ್ರದ್ಧೆಯನ್ನು ಇಟ್ಟುಕೊಳ್ಳೋದು ಮತ್ತು ಸಮಯವನ್ನು ವಿನಿಯೋಗ ಮಾಡುವುದು ಇದೆಲ್ಲವೂ ಸರಿ. ಆದರೂ ಕೂಡ ನನ್ನನ್ನು ತಿಳಿಯದಲೇ ಮಾಡುವುದರಿಂದ ಅವರು ಈ ಒಂದು ಪತನವನ್ನು ಪಡೆಯುತ್ತಾರೆ. ಯಾರು ನನ್ನನ್ನು ತಿಳಿಯುತ್ತಾರೆಯೋ, ಯಾರು ನನ್ನನ್ನು ಅಧಿದೇವತೆ ಎಂದಾಗಲಿ ಯಜಮಾನ ಎಂದಾಗಲಿ ಭೋಕ್ತಾರನು ನಾನೇ ಎಂದಾಗಲಿ ಅರ್ಥೈಸಿಕೊಳ್ಳುತ್ತಾರೆಯೋ, ಆ ರೀತಿ ಅರ್ಥ ಮಾಡಿಕೊಂಡು ಸಮರ್ಪಣೆ ಮಾಡಿರ್ತಕ್ಕಂಥವರು ಮತ್ತು ಸತ್ಕರ್ಮಗಳನ್ನು ಮಾಡಿರ್ತಕ್ಕಂಥವರು ಸಜ್ಜನರಾದಂಥವರು ಪುನರಾವರ್ತನೆಯನ್ನು ಹೊಂದೋದಿಲ್ಲ. ಅವರು ಶಾಶ್ವತವಾದಂಥ ಮತ್ತು ಪರಮಪದವಾಗಿರತಕ್ಕಂಥ ಮೋಕ್ಷವನ್ನು ಹೊಂದುತ್ತಾರೆ. ಹಾಗಾಗಿ ಸರ್ವಯಜ್ಞಾನಾಂ ಭೋಕ್ತಾಹ, ನಾನು ಎಲ್ಲ ಸರ್ವಯಜ್ಞಗಳ ಭೋಕ್ತಾರನಾಗಿರುವುದರಿಂದ ಅವರು ಮಾಡತಕ್ಕಂಥ, ಅವರು ಕೊಡತಕ್ಕಂಥ ಪದಾರ್ಥಗಳೆಲ್ಲವೂ ನನಗೆ ಸೇರಲಿ ಅನ್ನುವಂಥ ಭಾವನೆಯಿಂದ, ನಾನೇ ಅವುಗಳೆಲ್ಲವನ್ನು ಸ್ವೀಕರಿಸುವವನು ಎಂಬ ಭಾವನೆಯಿಂದ ಅವರು ಮಾಡಿದ್ದಾದರೆ ಖಂಡಿತವಾಗಿಯೂ ಕೂಡ ಅವರು ನನ್ನನ್ನೇ ಹೊಂದುತ್ತಾರೆ. ಅವರಿಗೆ ಪುನರಾವರ್ತನೆ ಅನ್ನುವಂಥದ್ದು ಇರೋದಿಲ್ಲ. ಮತ್ತು ಈ ಎಲ್ಲ ಯಜ್ಞಗಳ ಯಜಮಾನ ಅಂತಂದರೆ ನಾನೇ ಪ್ರಭು. ಎಲ್ಲವುಗಳಿಗೂ ಕೂಡ ಪ್ರಭುವಾಗಿರ್ತಕ್ಕಂಥವನು ನಾನು. ಪ್ರಭುರೇವಚ, ಭೋಕ್ತಾರನೂ ಹೌದು ಮತ್ತು ಪ್ರಭುವೂ ಹೌದು, ಒಡೆಯನೂ ಹೌದು, ಯಜಮಾನನೂ ಹೌದು, ಹಿರಿಯನೂ ಹೌದು. ಹೀಗಿರಬೇಕಾದಾಗ ನನ್ನನ್ನು ಅವರು ಯಾಕೆ ಅರ್ಥ ಮಾಡಿಕೊಳ್ಬಾರ್ದು? ಈ ರೀತಿ ನನ್ನನ್ನು ತಿಳಿಯದಲೇ ಮಾಂ ಅಭಿಜಾನಂತಿ, ಅವರು ಅರ್ಥ ಮಾಡಿಕೊಳ್ತಾ ಇಲ್ಲ. ನ ಅಭಿಜಾನಂತಿ, ನನ್ನನ್ನು ಅರ್ಥ ಮಾಡಿಕೊಂಡು ಯಾರು ಈ ರೀತಿ ಸಮರ್ಪಣೆಯನ್ನು ಮಾಡ್ತಾರ, ಭಕ್ತಿಯನ್ನು ಮಾಡ್ತಾರ ಮತ್ತು ಅವರು ಶ್ರದ್ಧೆಯನ್ನು ಇಟ್ಟುಕೊಂಡು ಮತ್ತು ಸಮರ್ಪಣಾ ಭಾವನೆಯಿಂದ ತ್ಯಾಗ ಭಾವನೆಯಿಂದ ಯಾರು ಈ ರೀತಿಯಾಗಿರ್ತಕ್ಕಂಥ ಕರ್ಮವನ್ನು ಮಾಡ್ತಾರ, ತತ್ವೇನಾತಶ್ಚ ವಂತಿತೆ, ಅವರು ತತ್ವವನ್ನು ತಿಳಿದವರಾಗಿ ಮುಕ್ತರಾಗ್ತಾರ. ಇಲ್ಲ ಅಂತಾದರೆ ಭುಕ್ತರಾಗೋದಕ್ಕೆ ಮತ್ತೆ ಭುವನ ಲೋಕಕ್ಕೆ ಬರುತ್ತಾರೆ. ಇಲ್ಲಿ ಬಂದು ಇರುವಂಥ ಸುಖಗಳು ದುಃಖಗಳು, ಸಂಸಾರ ಮಕರಾಲಯ ರೂಪವಾಗಿರುವಂಥ ಈ ಸಂಸಾರದಲ್ಲಿ ಬಿದ್ದು ದುಃಖವನ್ನು ಅನುಭವಿಸುತ್ತಾರೆ. ಹಾಗಾಗಿ ಯಾರಿಗೆ ಈ ಒಂದು ಅಸದೃಶವಾಗಿರತಕ್ಕಂಥ ಅಪಾರೇ ಸಂಸಾರೇ ಅನ್ನುವಂಥದ್ದು, ಅಪಾರೇ ಸಂಸಾರಮಯವಾಗಿರತಕ್ಕಂಥದ್ದು, ಇದು ಕೊನೆಯಿಲ್ಲದಿರುವಂಥ ದುಃಖಗಳು, ನೆಲೆಯಿಲ್ಲದಿರತಕ್ಕಂಥ ಸಂಸಾರಗಳು, ಈ ಎಲ್ಲ ದುಃಖಮಯವಾಗಿರ್ತಕ್ಕಂಥ ಕ್ಲಿಷ್ಟಕರವಾಗಿರ್ತಕ್ಕಂಥ ಅಯೋಮಯವಾಗಿರ್ತಕ್ಕಂಥ ಈ ಪ್ರಪಂಚದಲ್ಲಿ ಅವರು ಸೇರಬಾರದು ಅಂತಾದರೆ ನಾನೇ ಇದಕ್ಕೆಲ್ಲವುಗಳಿಗೆ ಯಜಮಾನನು ಮತ್ತು ನಾನೇ ಇದೆಲ್ಲವುಗಳ ಸ್ವೀಕಾರ ಮಾಡತಕ್ಕಂಥ ಭೋಕ್ತಾರನು ಎಂದು ತಿಳಿದುಕೊಂಡು ನಾವು ಏನು ಮಾಡಿದರೂ ಕೂಡ ಇದೆಲ್ಲವೂ ಭಗವಂತನಿಗೆ ಸೇರುತ್ತದೆ ಅನ್ನುವಂಥ ರೀತಿಯಲ್ಲಿ ಯಾರು ಸಮರ್ಪಣಾ ಭಾವನೆಯಿಂದ ಕ್ರಿಯಾಕರ್ಮಗಳನ್ನು ಮಾಡ್ತಾರ, ಸತ್ಕರ್ಮಗಳನ್ನು ಮಾಡ್ತಾರ, ಅವೆಲ್ಲವುಗಳು ಕೂಡ
ನನಗೆ ಸೇರಿದವುಗಳಾಗಿ ನಾನು ಅವೆಲ್ಲವುಗಳ ಒಡೆಯನಾಗಿ ಅವರೆಲ್ಲರಿಗೂ ಕೂಡ ಶಾಶ್ವತವಾದ ಪರಮ ಪದವಿಯನ್ನು ಕೊಟ್ಟು ಅವರಿಗೆ ರಕ್ಷಣೆಯನ್ನು ಕೊಡುತ್ತೇನೆ ಅನ್ನುವಂಥ ಅಭಿಪ್ರಾಯವನ್ನು ಇಲ್ಲಿ ಹೇಳಲಾಗಿದೆ. ಹರಿ ಓಂ ತತ್ಸತ್.